ವಿನೋದ್ ಮೈಸೂರು ಮುಡಾ ಸೈಟ್, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ತನಕ ನಾವು ಮುಡಾಕ್ರಮ ಹಾಗಿದ್ದರೆ ಮೈಸೂರಲ್ಲಿ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಆ ಮಹಾರಾಜರು ಆಳಿದಂಥ ಊರಿನಲ್ಲಿ ಪ್ರಾಮಾಣಿಕವಾಗಿ ಸೈಟ್ ತಗೊಂಡವ್ರು ಯಾರೇ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅವರು ಪಾಪ ಸೈಟ್ ತಗೊಂಡು ಮನೆ ಕಟ್ಟಿದರೆ ಅವರ ಪರವಾಗಿ ನಾವು ನಿಲ್ತಾ ಇದ್ದೀವಿ. ಯಾರಾದರೂ ಇಂಥ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ನಮ್ಮ ವಿನೋದ್ ಇದ್ದಾರೆ. ವಿನೋದ್ ಅವರ ಎಲ್ಲಿ ಆಫೀಸಿಂದ ಕೂಡ ಇವತ್ತು ಹೇಳ್ತಾರೆ, ಬೇಕಿದ್ರೆ ಅಲ್ಲಿಗೆ ಭೇಟಿ ಕೊಟ್ಟು ನೀವು ತಮ್ಮ ಅಹವಾಲನ್ನು ಹೇಳ್ಬೋದು. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಅದೇ ಸುದ್ದಿ, ಮುಡಾ ಸೈಟ್ ಅಕ್ರಮ, ಮನೆ ಮಾಲೀಕರಿಗೆ ಢವಢವ. ನ್ಯಾಯವಾಗಿ ಸೈಟ್ ಖರೀದಿ ಮಾಡಿದವರಿಗೆ ಟೆನ್ಷನ್, ಮುಡಾದ ಅಕ್ರಮ ಸೈಟ್ಗಳ ಜಪ್ತಿಗೆ ಮುಂದಾದ ಇಡಿ. ಈಗ ನಮ್ಮ ಸೈಟ್ಗಳು ಸೇಫಾ ಅಂತ ಒಂದೊಂದೇ ಸೈಟ್ ತೆಗೆದುಕೊಂಡು ತಮ್ಮ ಜೀವಮಾನದ ಎಲ್ಲ ದುಡ್ಡನ್ನು ಅದಕ್ಕೆ ಹಾಕಿರುವಂಥ ಮಾಲೀಕರು ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಟ್ಟು ಖರೀದಿ ಮಾಡಿದ್ದೀವಿ, ಕಳ್ಳರ ಜೊತೆ ನಮ್ಮದು ಹೋದರೆ ಹೆಂಗೆ ಅನ್ನುವಂಥ ಚಿಂತೆ, ಯಾರ್ದೋ ತಪ್ಪಿನಿಂದ ಸೂರು ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ ಇವತ್ತು. ಬನ್ನಿ ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಡಾ ಹಗರಣದಲ್ಲಿ ನೀವು ನ್ಯಾಯಯುತವಾಗಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದರೆ, ನಿಮಗೇನಾದರೂ ಕಿರುಕುಳ ಆಗ್ತಾಯಿದ್ರೆ, ಇವತ್ತು ನಾನು ವಿನೋದ್, ನಮ್ಮ ಮೈಸೂರು ರಿಪೋರ್ಟ್ರ್ ವಿನೋದ್ ಅವರ ಅಡ್ರೆಸ್ ಕೊಡ್ತೀನಿ, ಅವರ ಆಫೀಸ್ ಅಡ್ರೆಸ್. ಸಾಧ್ಯವಾದರೆ ಅವರ ನಂಬರ್ ಕೂಡ ನಾನು ನಿಮಗೆ ಕೊಡ್ತೀನಿ. ಅವರೇ ಹೇಳ್ತಾರೆ, ಬರ್ಕೊಳ್ಳಿ ಅವರ ನಂಬರನ್ನು, ಆಮೇಲೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೇನೇ ಪ್ರಾಬ್ಲಮ್ ಇದ್ದರೂ ಕೂಡ ವಿನೋದ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಮ ಜೊತೆ ಇರ್ತೀವಿ. ಕೇವಲ ರಾಜಕಾರಣಿಗಳ ಸುದ್ದಿಗಳನ್ನು ಮಾಡೋದಲ್ಲ, ನಿಮ್ಗೆ ಗೊತ್ತಲ್ಲ, ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ, ಜನಪರವಾಗಿ ಕೆಲಸ ಮಾಡ್ತೀವಿ. ನೀವು ನ್ಯಾಯಯುತವಾಗಿ ಒಂದೊಂದು ಸೈಟ್ ತಗೊಂಡು ಅಥವಾ 2 ಸೈಟ್ ತಗೊಂಡು ನೀವು ಮನೆ ಕಟ್ಟಿದರೆ ಅಥವಾ ನಿಮಗೆ ಮೋಸವಾಗಿದ್ದರೆ ದಯವಿಟ್ಟು ಅದನ್ನು ತಿಳಿಸಿ. ನಿಮಗಾಗಿಯೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಇದು ನಾವು ನಿಮಗೆ ಕೊಡುವಂಥ ಭರವಸೆ. ಬಹುಶಃ ಯಾವ ಚಾನಲ್ಗಳು ಕೂಡ ಈ ಒಂದು ಆ್ಯಂಗಲಲ್ಲಿ ಆಲೋಚನೆ ಮಾಡಿಲ್ಲ ಅಂತ ಅನಿಸುತ್ತೆ. ನಮ್ಗೆ ಅನಿಸ್ತು, ವಿನೋದ್ ಎಲ್ಲರೂ ನಮ್ಮಲ್ಲಿ ಹೇಳ್ತಾ ಇದ್ರು, ಅಲ್ಲ ಸರ್ 10-20 ಸೈಟ್ ಇದ್ದವ ಹೆಂಗಾದರೂ ಬದುಕೋತಾನೆ, ಅವನಿಗೆ 1000 ಬೇರೆ ಇದ್ದ ಕಾರಣಕ್ಕಾಗಿ ಅವನು ಇಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದಾನೆ. ಬಟ್ ಒಂದೇ ಸೈಟ್, ಜೀವಮಾನದ ಸೈಟ್, ಹೆಂಡತಿಯ ಚಿನ್ನ ಅಡವಿಟ್ಟೋ ಅಥವಾ ತಂದೆ ತಾಯಿಗಳು ತೀರ್ಕೊಂಡಾಗ ಅವರೇನೋ ಪಾಲು ಕೊಟ್ಟರೋ ಅಥವಾ ಏನೋ ಒಂದು ಮಾಡಿಕೊಂಡು ಜೀವಮಾನವಿಡೀ ದುಡಿದ ನಂತರ ಒಂದು ಸೈಟ್ ತೊಗೊಂಡಿರ್ತಾರೆ, ಅವರೊಂದು ಮನೆ ಕಟ್ಟಿರ್ತಾರೆ. ಅವರ ಪರಿಸ್ಥಿತಿ ಏನು, ಅವರಿಗಾಗಿ ನಾವು ಇವತ್ತು ನಿಲ್ತಾ ಇದ್ದೀವಿ. ಈ ಒಂದು ಸ್ಟೋರಿ ನೋಡ್ಕೊಂಬನ್ನಿ. ಸ್ಟೋರಿ ನೋಡ್ಕೊಂಬಂದ ನಂತರ ವಿನೋದ್ ಅವ್ರ ಹತ್ರನೂ ಕೇಳ್ತೀನಿ, ವಿನೋದ್ ಇದಕ್ಕೆ ಏನು ಮಾಡ್ಬೋದು, ಎಲ್ಲಿಗೆ ಬರಬೇಕು, ನಿಮ್ಮ ಆಫೀಸ್ ಅಡ್ರೆಸ್ ಏನು, ನಿಮ್ಮ ನಂಬರ್ ಏನು, ಎಲ್ಲವನ್ನು ಕೊಡ್ತೀನಿ. ಇದು ನಮ್ಮ ವೀಕ್ಷಕರಿಗಾಗಿ ಮತ್ತು ವೀಕ್ಷಕರಿಗಿಂತ ಹೆಚ್ಚಾಗಿ ಅಲ್ಲಿ ಏನು ಪ್ರಾಮಾಣಿಕವಾಗಿದ್ದೀರಲ್ಲ ಅವರ ಪರವಾಗಿ ಯಾರೋ ಒಬ್ಬ ಧ್ವನಿ ಎತ್ತಬೇಕಲ್ಲ, ಅದನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಮೊದಲು ಈ ಸ್ಟೋರಿ ನೋಡ್ಕೊಂಬನ್ನಿ. ಮೂಡಾ ಅಕ್ರಮ ಸೈಟ್ ಜಪ್ತಿ, ಇಡಿ ಪ್ಲಾನ್ ಏನು? ಸೈಟ್ ಖರೀದಿಸಿ ಮನೆ ಕಟ್ಟಿದವರಿಗೆ ಡಬಲ್ ಟೆನ್ಷನ್. ಮೂಡಾ ಕೇಸ್ನಲ್ಲಿ ಭ್ರಷ್ಟರ ಬಂಡವಾಳ ಬಯಲು ಮಾಡ್ತಿರೋ ಇಡಿ ಅಕ್ರಮವಾಗಿ ಹಂಚಲಾಗಿರೋ ಸೈಟ್ಗಳ ಜಪ್ತಿ ಮಾಡಿದೆ. ಒಟ್ಟು 160 ಸೈಟ್ಗಳನ್ನು ಸೀಸ್ ಮಾಡುವಂತೆ ಮೈಸೂರು ಸಬ್ ರಿಜಿಸ್ಟರ್ಗೆ ಇಡಿ ಪತ್ರ ಬರೆದಿದೆ. ಈ ಬೆನ್ನಲ್ಲೇ ಇಡಿ ಸೀಸ್ ಲಿಸ್ಟ್ ನಲ್ಲಿರುವ ಸ್ಥಳದಲ್ಲಿ ಈಗಾಗಲೇ ಮನೆ ಕಟ್ಟಿರೋರಿಗೆ ಡಬಲ್ ಟೆನ್ಷನ್ ಶುರುವಾಗಿದೆ. ಮೂಡಾದಿಂದ 50-50 ಅನುಪಾತದಲ್ಲಿ ಸೈಟ್ ಪಡೆದವರು ಅದನ್ನ ಬೇರೆಯವರಿಗೆ ಮಾರಿದ್ದಾರೆ. ಆ ಸೈಟ್ಗಳನ್ನ ಖರೀದಿ ಮಾಡಿದವರಿಗೆ ಈಗ ಸೀಸ್ ಆತಂಕ ಕಾಡ್ತಿದೆ. ಸೈಟ್ ಸೀಸ್ ಆದ್ರೆ ಏನಾಗುತ್ತೆ? ಇಡಿ ಸೈಟ್ ಸೀಸ್ ಮಾಡಿದ್ರೆ ಈಗಾಗಲೇ ಸೈಟ್ ತೆಗೆದುಕೊಂಡವರಿಗೆ ಸಂಕಷ್ಟ ಎದುರಾಗಲಿದೆ. 160 ಸೈಟ್ಗಳನ್ನ ಸೀಸ್ ಮಾಡುವಂತೆ ಮೈಸೂರು ಸಬ್ ರಿಜಿಸ್ಟರ್ಗೆ ಇಡಿ ಪತ್ರ ಬರೆದಿದೆ. ಒಂದು ವೇಳೆ ಸೈಟ್ ಸೀಸ್ ಆದ್ರೆ ಸೈಟ್ ಸದ್ಯ ಮಾರಾಟ ಮಾಡಲು ಆಗೋಲ್ಲ. ನಿವೇಶನದ ಸೂಕ್ತ ದಾಖಲೆ ಕೊಡಬೇಕಾಗುತ್ತೆ. ಯಾರಿಂದ ಎಷ್ಟು ಬೆಲೆಗೆ ಖರೀದಿ ಮಾಡಿದ್ರಿ ಅನ್ನೋದನ್ನ ತಿಳಿಸಬೇಕಾಗುತ್ತೆ. ಮೂಲ ಮಾಲೀಕರು ಯಾರು ಅನ್ನೋದನ್ನ ಹೇಳಬೇಕಾಗುತ್ತೆ. ಹೀಗೆ ಹಲವು ದಾಖಲೆಗಳನ್ನ ಕೊಡಬೇಕಾಗುತ್ತದೆ. ಸೈಟ್ ನಲ್ಲಿ ಮನೆ ಕಟ್ಟಿದ್ರೆ ಹೇಗೆ? ಸೀಸ್ ಲಿಸ್ಟ್ ನಲ್ಲಿರುವ ಸೈಟ್ಗಳಲ್ಲಿ ಸದ್ಯಕ್ಕೆ ಮನೆ ಕಟ್ಟಿದ್ರೆ ವಾಸಕ್ಕೆ ಏನು ತೊಂದರೆ ಇಲ್ಲ. ಸೀಸ್ ಪ್ರಕ್ರಿಯೆ ವಿರುದ್ಧ ನ್ಯಾಯಾಲಯದ ಮೊರೆ ಹೋಗಬಹುದು, ಸ್ಟೇ ತರಬಹುದು. ಆದ್ರೆ ಖಾಲಿ ನಿವೇಶನ ಇದ್ರೆ ಅಲ್ಲಿ ಈಗ ಹೊಸದಾಗಿ ಮನೆ ಕಟ್ಟಲು ಕಷ್ಟ ಸಾಧ್ಯ. ಸೈಟ್ ಮರಳಿ ಮೂಡಾ ಪಾಲು. ಮೂಡಾದಲ್ಲಿ ಪಡೆದ ಸೈಟ್ಗಳಲ್ಲಿ ಇನ್ನು ಮನೆ ಕಟ್ಟದಿದ್ರೆ ಕೈ ತಪ್ಪುವ ಸಾಧ್ಯತೆ ಹೆಚ್ಚಾಗಿದೆ. ಅಕ್ರಮವಾಗಿ ಸೈಟ್ ಪಡೆದಿದ್ರೆ ಎಲ್ಲ ಖಾತೆಗಳು ರದ್ದು ಫಿಕ್ಸ್ ಆಗುತ್ತೆ. ಖಾಲಿ ಸೈಟ್ಗಳಿದ್ರೆ ಮೂಡಾ ಬೋರ್ಡ್ ಹಾಕುವ ಸಾಧ್ಯತೆ ಇದೆ. ಈಗಾಗಲೇ ಸೈಟ್ಗಳು 4-5 ಕೈಗಳಿಗೆ ಬದಲಾವಣೆಯಾಗಿದೆ. ಸೈಟ್ ಜಪ್ತಿಗೆ ಮುಂದಾದ್ರೆ ನಿಜವಾದ ಸೈಟ್ ಮಾಲೀಕರು ಕೋರ್ಟ್ ಮೊರೆ ಹೋಗ್ತಾರೆ.
ಕೇರಳದಲ್ಲಿ 50-50 ಅನುಪಾತದಲ್ಲಿ ಸೈಟ್ ಪಡೆದವರು ಬಹುತೇಕ ರಾಜಕಾರಣಿಗಳೇ. ಜನಪ್ರತಿನಿಧಿಗಳ ಕುಟುಂಬಸ್ಥರು ಮೂಢ ಸದಸ್ಯರೇ ಇದ್ದು ಇವರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಮೂಲಕ ನಿವೇಶನಗಳನ್ನ ಪಡೆದಿದ್ದಾರೆ. ಇವರು ಅಕ್ರಮವಾಗಿ ಸೈಟ್ ಪಡೆದಿರೋದ್ರಿಂದ ಈಗ ಅರ್ಹ ಫಲಾನುಭವಿಗಳಿಗೂ ಸೈಟ್ ಸೀಸ್ ಆತಂಕ ಶುರುವಾಗಿದೆ. ವಿನೋದ್ ಪಡುವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಓಕೆ, ಈ ಇಡಿ ಬಂಡವಾಳ ಮತ್ತೊಂದು ಕಳ್ಳರು ಕಾಕರು ಎಲ್ಲ ಅದನ್ನ ಸದೆ ಬಡಿಯುವಂಥ ಪ್ರಶ್ನೆ ಅದರಲ್ಲಿ ಎರಡು ಮಾತೇ ಇಲ್ಲ, ಅದನ್ನು ಫಾಲೋ ಅಪ್ ಮಾಡೇ ಮಾಡ್ತೀವಿ. ಈ ನಡುವೆ ಇದು ಏನು ಅಂತಂದರೆ, ದೊಡ್ಡ ಆಲದ ಮರ ಬಿದ್ದಾಗ ಅಲ್ಲಿ ಸಣ್ಣ ಪುಟ್ಟ ಯಾರೋ ಅವತ್ತೊಮ್ಮೆ ಹೇಳಿದರು, ರಾಜೀವ್ ಗಾಂಧಿ ಹೇಳಿದರು, ಇವರು ಇವತ್ತೆಲ್ಲ ಮಾತಾಡ್ತಾರೆ ಕಾಲು ತುಳಿತದ ಬಗ್ಗೆ, ನನಗೆ ನಗು ಬರ್ತಾ ಇದೆ. ಕಾಲು ತುಳಿತ ಸಂಭವಿಸಬಾರ್ದಿತ್ತು. ಆಮೇಲೆ ಅದರ ಅಂಕಿಅಂಶಗಳನ್ನು UPA ಮುಖ್ಯಮಂತ್ರಿ ಆಗಲಿ ಅಥವಾ ನರೇಂದ್ರ ಮೋದಿ ಕೊಡಲೇಬೇಕು. ಯಾರು ಕಾನೂನಿಗಿಂತ ಈ ಜನರ ಪ್ರಶ್ನೆಗಿಂತ ದೊಡ್ಡವರಲ್ಲ, ಅದು ಬೇರೆ ವಿಚಾರ. ಇವತ್ತಲ್ಲ ನಾಳೆ ಕೊಡಲೇಬೇಕು UP ಚೀಫ್ ಮಿನಿಸ್ಟರ್ ಅಥವಾ UP ಗೌರ್ಮೆಂಟ್. ಇಷ್ಟು ಜನ ಸತ್ರಲ್ಲ ಅಂತ ಕೇಳುವಂಥವರಿಗೆ ಒಂದು ಪ್ರಶ್ನೆ ಇತ್ತು. ಇಂದಿರಾ ಗಾಂಧಿ ತೀರ್ಕೊಂಡಾಗ ಇಂದಿರಾ ಗಾಂಧಿಯವನ್ನ ಹತ್ಯೆ ಮಾಡಲಾಯಿತು ಅವರ ಅಂಗರಕ್ಷಕರಿಂದ. ಆಗ ಡೆಲ್ಲಿಯಲ್ಲಿ ಸಿಖ್ ಸಮುದಾಯದವ್ರನ್ನ ಒಡೆದೊಡೆದು ಕೊಂದರು. ಯಾರೆಲ್ಲ ಪೇಟ ಹಾಕ್ಕೊಂಡಿದ್ದಾರೋ ಒಡೆದೊಡೆದು ಕೊಂದರು. 2,000 ಜನರನ್ನು ಕೊಂದರು ಡೆಲ್ಲಿಯಲ್ಲಿ. 2,000. ಜಗದೀಶ್ ಶೆಟ್ಟರ್ ಅದರ ನೇತೃತ್ವ ವಹಿಸಿದ್ರು ಅನ್ನುವಂಥದ್ದು. ಆಮೇಲೆ ಬೇರೆ ಎಲ್ಲ ತನಿಖೆ ಗಿನಿಕೆ ಎಲ್ಲ ಆಯಿತು. ಆಗ ರಾಜೀವ್ ಗಾಂಧಿ ಹತ್ರ ಕೇಳಿದರು, ಏನು ಸರ್ ಇದು ಹಿಂಗೆ ಅಂತೇಳಿ. ಎಂಥ ಉಡಾಫೆ ಕೊಟ್ಟ ಆ ಮನುಷ್ಯ ಅಂತಂದರೆ, ದೊಡ್ಡ ಆಲದ ಮರ ಬಿದ್ದಾಗ ಭೂಮಿ ಸ್ವಲ್ಪ ಅಲುಗಾಡ್ತದೆ ಅಂತ ಅಂದುಬಿಟ್ರು. ಸಾರಿ, ನಾನು ಆ 2,000 ಜನರ ಬಗ್ಗೆ ಕಾಳಜಿ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೇಳಿದ್ದು. ದೊಡ್ಡ ಆಲದ ಮರ ಬಿದ್ದಾಗ ಭೂಮಿ ಅಲುಗಾಡ್ತದೆ, ಹಾಗೆಲ್ಲ ಆಗ್ಬಿಡ್ತದೆ ಅಂತೇಳಿ. ಆಯಿತಾ? ಇದನ್ನು ಬೇರೆ ಯಾರಾದರೂ ಹೇಳಿದ್ದಿದ್ರೆ, ಕುಂಭಮೇಳದ ವಿಚಾರದಲ್ಲಿ ಯಾರಾದರೂ ಹೇಳಿದ್ದಿದ್ರೆ, ದೊಡ್ಡ ಒಂದು ಧಾರ್ಮಿಕ ಉತ್ಸವ 40 ಕೋಟಿ ಜನ ಸೇರಿದಾಗ ಇಂಥ ಸಣ್ಣ ಪುಟ್ಟದಾಗತ್ತೆ ಅಂತ ಯಾರೂ ಹೇಳಲಿಕ್ಕೆ ಹೋಗಿಲ್ಲ. ಆಯಿತಾ? ಕಾಂಗ್ರೆಸ್ ಅವರ BJP, ನನಗೆ ಆ ಪ್ರಶ್ನೆ ಅಲ್ಲ. ನೀವು ಮಾನವೀಯತೆ ವಿರುದ್ಧ ಮಾತನಾಡಿದಾಗ ನಾವು ಧ್ವನಿ ಎತ್ತಲೇಬೇಕಾಗತ್ತೆ. ಈಗ ನಾನು ಬರ್ತೀನಿ ಯಾಕೆ ಅಂತ. ಇದು ಆಲದ ಮರ ಬಿದ್ದಂಗೆ, ದೊಡ್ಡ ಆಲದ ಮರ. ಅಲ್ಲಿ ಸಿದ್ದರಾಮಯ್ಯನವರ ಹೆಸರು ಬಂತು, GT ದೇವೇಗೌಡರ ಹೆಸರು ಬಂತು, ಡ್ಯಾಶ್ ಹೆಸರು ಬಂತು. ಒಂದು 600-700 ಎಕರೆ ಸೈಟ್ಗಳ ಬಗ್ಗೆ ಎಲ್ಲ ವಾಪಸ್ ತಗೋಬೇಕು ಅಂತೇಳಿ. ಈ ಆಲದ ಮರ ಬಿದ್ದಾಗ, ಭೂಮಿ ನಡಗಿದಾಗ ಸಣ್ಣ ಪುಟ್ಟವರಿದ್ದಾರಲ್ಲ, ಕೇವಲ ಒಂದು ಸೈಟು 30-40, 60-40 ಜೀವನ ಪೂರ್ತಿ ದುಡ್ದು ಚಪ್ಪಲಿ ಸವಿಸಿ, ಹರಕಲು ಬಟ್ಟೆ ಹಾಕ್ಕೊಂಡು, ಮಕ್ಕಳಿಗೆ ಎಜುಕೇಷನ್ ಕೊಟ್ಟು, ಹೆಂಡತಿಯ ಬೈಗಳನ್ನ ಮತ್ತೊಂದು ಬೈಗಳು ಎಲ್ಲ ತಿಂದ್ಕೊಂಡು, ಕಂಜೂಸ್ ನನ್ನ ಮಗ ಅಪ್ಪ ಅಂತ ಬೈಸ್ಕೊಂಡು, ಈ ಗಂಡ ಕಂಜೂಸ್ ನನ್ನ ಮಗ ಏನು ಕೊಡಿಸಿಲ್ಲ ಅಂತ ಎಲ್ಲ ಬೈಸ್ಕೊಂಡು ಒಂದು ಸೈಟ್ ಮಾಡಿಬಿಟ್ಟು, ಒಂದು ಮನೆ ಮಾಡಿಬಿಟ್ಟು, ಇನ್ನೇನು 4-5 ವರ್ಷ ಬದುಕ್ತಾರೆ, ಸತ್ತೋಗ್ಬಿಡ್ತಾರೆ. ಅಂಥವರೆಲ್ಲ ಇರ್ತಾರಲ್ಲ, ಅದು ಮೋಡದಲ್ಲಿ ಮಾಡಿರ್ತಾರಲ್ವಾ, ಅವರಿಗೆ ನಾಳೆ ತೊಂದರೆ ಆದರೆ, ಈಗ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಅವರ ಢವಢವ, ಅವರ ಭಯವನ್ನು ನಿವಾರಿಸೋದು ಯಾರು? ಅದಕ್ಕಾಗಿ ರಿಪಬ್ಲಿಕ್ ಕನ್ನಡ ಈ ಅಭಿಯಾನವನ್ನು ಹಮ್ಮಿಕೊಂಡಿದೆ. ವಿನೋದ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಿಮಗೆ ಅರ್ಥ ಆಗಿರ್ಬೋದು, ನಿಮ್ಮ ಬಳಿ ಕೂಡ ಅನೇಕರು ಹೇಳಿದ್ದಿರ್ಬೋದು. ಈಗ ನಿಮಗೂ ಒಂದು ಅವಕಾಶ, ಇದಕ್ಕೊಂದು ಕಾಯಕಲ್ಪ. ಬಹುಶಃ ನೀವು ಈ ಸ್ಟೋರಿ ಮಾಡಿದ ನಂತರ ಉಳಿದ ಎಲ್ಲ ಚಾನಲ್ಗಳು ಬಂದು, ಅಣ್ಣ ಏನು ಸ್ಟೋರಿ ಮಾಡ್ತಾ ಇದ್ದೀರಿ ಅಂತ ನಿಮ್ಮ ಹತ್ರ ಕೇಳ್ಬೋದು. ಒಂದು ವೇಳೆ ನಾನು ಇದರ ಜೊತೆ ಕೇಳ್ತಾ ಇರೋದು, ನನಗೆ ಗೊತ್ತಿಲ್ಲ, ನಾನು ನಿಮ್ಮ ನಂಬರ್ ಕೊಡ್ತೀರೋ ಅಥವಾ ನಿಮ್ಮ ಅಡ್ರೆಸ್ ಕೊಡ್ತೀರೋ, ನಿಮ್ಮ ಆಫೀಸ್ ಅಡ್ರೆಸ್ ಕೊಡ್ತೀರೋ. ಒಂದು ವೇಳೆ ಇಂಥ ತೊಂದರೆಗೆ ಈಡಾದವರು ಇದ್ದರೆ, ವಿತ್ ಡಾಕ್ಯುಮೆಂಟ್ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಹೇಳಿ. ಕೊನೆಯಲ್ಲಿ ನಿಮ್ಮ ಪರ್ಮಿಷನ್ ಇದ್ದರೆ, ವಿತ್ ಯುವರ್ ಪರ್ಮಿಷನ್, ನಾನು ಫೋರ್ಸ್ ಮಾಡ್ತಾ ಇಲ್ಲ, ಸೂಪರ್ ತಿರಲ್ಲಾದರೆ ಹೇಳ್ಬಿಡ್ತೀನಿ ನಾನು, ಬೇರೆ ವಿಚಾರ. ಅವರ ಆತಂಕ ಏನಿದೆ ವಿನೋದ್ ನಿಮ್ಮ ಪ್ರಕಾರ? ಜಯಪ್ರಕಾಶ್, ಈಗಾಗಲೇ ಬಹುತೇಕ ಇಡೀ 160 ಸ್ಥಿರಾಸ್ತಿಗಳೆಲ್ಲ ಏನು ವಶಕ್ಕೆ ತೆಗೆದುಕೊಂಡಿದೆ. ಅದರಲ್ಲಿ ಬಹುತೇಕ ಈಗಾಗಲೇ ನಮಗೆ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ 20% ಜನರು ಕೂಡ ಈಗಾಗಲೇ ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸೈಟ್ ಬಂದಿರುವಂಥದ್ದು 3-4 ಕೈ ಬದಲಾಗಿ, ಅಂದರೆ ಯಾರು ಅಕ್ರಮವಾಗಿ ಸೈಟ್ ತೆಗೆದುಕೊಂಡಿದ್ರೋ ಅವ್ರು ಈಗಾಗಲೇ ಮಾರಾಟವನ್ನ ಮಾಡಿದ್ದಾರೆ. ಒಂದು ಮನೆಯೆಲ್ಲ ಕಟ್ಟಬೇಕು ಅಂತೇಳಿ, ಅದರಲ್ಲೂ ಕೂಡ ಮೈಸೂರಲ್ಲಿ ಮನೆ ಕಟ್ಟಬೇಕು ಅಂತೇಳಿ ಸಾಕಷ್ಟು ಕನಸುಗಳ ಕಂಡಿರ್ತಾರೆ. ಅವರು ಇದ್ದವರ ಬಳಿ ಕಡಿಮೆ ಹಣಕ್ಕೋ ಅಥವಾ ಅವರಿಗೆ ಬೇಕಾದ ಅರ್ಜೆನ್ಸಿಗೆಲ್ಲೋ ಮಾರಾಟ ಮಾಡಿರ್ತಾರೆ. ಸೊ ಅಂತಹ ಸೈಟ್ಗಳ ಖರೀದಿ ಮಾಡಿ 20% ಈಗಾಗಲೇ ಮನೆಗಳನ್ನು ಕಟ್ಟಿರುವಂತಹ ಮಾಹಿತಿಗಳಿದೆ. ಆದರೆ ಇಲ್ಲಿಯವರೆಗೂ ಕೂಡ ಯಾರೊಬ್ಬರು ಕೂಡ ಹೊರಗೆ ಬಂದು ನಮಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಹಂಚ್ಕೊಳ್ತಾ ಇಲ್ಲ. ಯಾಕಂತಂದರೆ ಈಗ ಯಾರೆಲ್ಲ ಮನೆ ಕಟ್ಟಿ ವಾಸ ಮಾಡ್ತಾ ಇದ್ದಾರೆ, ಸದ್ಯಕ್ಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಯಾಕೆಂತಂದರೆ ನಾಳೆನೇ ಬುಲ್ಡೋಸರ್ ತಂದು ಅದರ ಮನೆಯೆಲ್ಲ ಉಡ್ಡಿಸ್ತಾರೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಸಂಗತಿಗಳು. ಯಾಕಂತಂದರೆ ಮೊದಲಿಗೆ ಅವರು ನೋಟಿಸ್ ಎಲ್ಲ ಕೊಡ್ತಾರೆ, ಒಂದಷ್ಟು ಕಾನೂನಾತ್ಮಕವಾದಂತಹ
ಪ್ರಕ್ರಿಯೆಗಳು ಇಲ್ಲಿ ನಡಿಬೇಕಾಗುತ್ತೆ. ಮೊದಲಿಗೆ ಮೂಡಾಯಿಂದ ನೋಟಿಸ್ ಹೋಗುತ್ತೆ ಅಕ್ರಮವಾಗಿದೆ ಅಂತೇಳಿ, ಜೊತೆಗೆ ಅವರು ನಿಜವಾದಂತಹ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ, ಯಾರಿಂದ ಯಾರಿಗೆ ಜಾಗ ಬಂದಿದೆ ಇದೆಲ್ಲವನ್ನು ಕೂಡ ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಇದಾದ ಬಳಿಕ ಅಂದರೆ ಈಗಾಗಲೇ ಒಂದು ವೇಳೆ ಇಲ್ಲಿ ಅಕ್ರಮವಾಗಿರೋ ಕಂಡು ಬರ್ತಾ ಇದೆ, ನಾವು ಈ ಜಾಗವನ್ನು ವಶಕ್ಕೆ ಪಡಿಬೇಕು ಅಂತೇಳಿ ಮೂಡ ಒಂದು ವೇಳೆ ನೋಟಿಸನ್ನು ಕೊಟ್ಟಿದ್ದೆ ಆದಲ್ಲಿ ಅವರು ನ್ಯಾಯಾಲಯದ ಮೊರೆಗೆ ಹೋಗ್ತಾರೆ. ಅದಾದ ಬಳಿಕ ಅಲ್ಲೂ ಕೂಡ ಒಂದಷ್ಟು ಕೋರ್ಟ್ನ ವಾದ ಮತ್ತು ಪ್ರತಿವಾದಗಳು ಕೂಡ ನಡೆಯುತ್ತೆ. ಸೊ ಹೀಗಾಗಿ ಒಂದು ವೇಳೆ ನಾವು ಕೂಡ ಒಂದಷ್ಟು ಎಕ್ಸ್ಪರ್ಟ್ಸ್ಗಳನ್ನ ಕೇಳಿದ ಸಂದರ್ಭದಲ್ಲೂ ಕೂಡ ಏನೋ ಒಂದು ಪೆನಾಲ್ಟಿ ಅಂತ ಹೇಳ್ತಾರೆ, ಆ ಪೆನಾಲ್ಟಿ ಎಲ್ಲ ಕಟ್ಟಿಸುವಂತಹ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಕಡೆ ಇಲ್ಲ, ಇಲ್ಲಿ ಬಂದಿರೋ ಸಾಕಷ್ಟು ಅಕ್ರಮವಾಗಿದೆ, ಜೊತೆಗೆ ನಿಮಗೆ ಸೇಲ್ ಮಾಡಿರುವಂಥವ್ರು ಸೈಟ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಅಲ್ಲಿ ತಪ್ಪಲ್ಲಿ ಭಾಗಿಯಾಗಿದ್ರೆ ಓಕೆ. ನನ್ನ ವೆರಿ ಸಿಂಪಲ್, ನಾನು ಕೇಳೋ ಪ್ರಶ್ನೆ ವೆರಿ ಸಿಂಪಲ್. ಈಗ ಒಬ್ಬ ಕಳ್ಳ ಅಂದರೆ ಇದರಲ್ಲಿ ಭಾಗಿಯಾದವ ಒಂದು 25 ಸೈಟ್ ಇದೆ ಒಂದು, ಓಕೆ, ಅವನು ಎಷ್ಟು ಸಾವಿರಕ್ಕೆ ತಗೊಂಡು ಅದು ಇಡಿ ತನಿಖೆ ಮಾಡುತ್ತೆ, ಅವನೊಬ್ಬರಿಗೆ ಮಾರಾಟ ಮಾಡಿದ್ದಾನೆ. ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರ ಸಮಸ್ಯೆ ಏನು, ನಂಬರ್ 1. ಎರಡನೇದು 20 ಸೈಟು ಸುತ್ತಮುತ್ತ ಎಲ್ಲ ಕಳ್ಳರ ಸೈಟು, ನನ್ನೊಂದು 2 ಸೈಟ್ ಇದೆ ಮಿಡ್ಲಲ್ಲಿ, ನಾನು ಅದಕ್ಕೆ ಯಾಕೆ ಉತ್ತರ ಕೊಡಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಆತ ಕಾನೂನು ಹೇಳುತ್ತಲ್ಲ, 1000 ಅಪರಾಧಿಗಳು ತಪ್ಪಿಸ್ಕೊಳ್ಳಿ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಇವನಿಗೆ ಯಾಕೆ ಶಿಕ್ಷೆ ಆಗಬೇಕು? ಇದು ನಾನು ಕೇವಲ ವಿನೋದ್ ಹತ್ರ ಅಲ್ಲ, ಇಡೀ ಜನಮಾನಸದಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ, ಲಾಯರ್ಗಳನ್ನು ಕೇಳ್ತಾ ಇರುವಂಥ ಪ್ರಶ್ನೆ. ಯಾರಾದರೂ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಸಮಾಜ ಸೇವಕರು ಅಥವಾ PAL ಹಾಕುವಂಥವ್ರು ಕೋರ್ಟ್ನಲ್ಲಿ ದಯವಿಟ್ಟು ಹೇಳಬೇಕು, ಆ ಮನುಷ್ಯರ ತಪ್ಪೇನು? ಈಗ ಇದ್ದಪದ್ದ ಸೈಟ್ಗಳ ನಡುವೆ ಒಂದು ಸೈಟ್ ಪಡ್ಕೊಂಡಿರ್ತಾನೆ ಆತ, ಜೀವಮಾನದ ಎಲ್ಲ ಉಳಿತಾಯವನ್ನು ಮಾಡಿ, ಅವನು ಯಾಕೆ ಕೋರ್ಟ್ಗೆ ಉತ್ತರ ಕೊಡಬೇಕು? ಈ ನನ್ನ ಮಕ್ಕಳು ಮಾಡಿದರು ಅಂತೇಳಿ ನಾನು ಹೇಳೋದು, ಒಂದು ವೇಳೆ ಅಂಥದ್ದು ಬಂದರೂ ಕೂಡ ಅವರಿರುವಂಥ ಎಲ್ಲ ಖರ್ಚು ವೆಚ್ಚ, ಅವ್ರಿಗಾಗಿರೋ ತೊಂದರೆಯನ್ನು ಇವರಿಂದ ಎಳ್ಕೋಬೇಕು. ಕೋರ್ಟ್ ವೆಚ್ಚ, ಆಮೇಲೆ ಅವರು ಮಾಡಿದಂಥ ವೆಚ್ಚ, ಅದರ ಅದೇ ದುಡ್ಡಲ್ಲ, ಆ ಟೈಮ್ ಯಾರು ಕೊಡ್ತಾನೆ? ಈಗ ನೀವು ಕೋರ್ಟ್ಗೆ ಬರ್ತಾನೆ ನಿಂತಿರ್ಕೊಳ್ಳಿ, ಯಾರೋ ಮಾಡಿದ್ದು, ನಾನು ಕೋರ್ಟ್ಗೆ ಹೋಗ್ಬೇಕು, ನಾನೆಲ್ಲ ಕರೆಕ್ಟಾಗಿ ಮಾಡಿದ್ದೀನಿ, ನನ್ನ ಕೋರ್ಟ್ ಟೈಮ್ ಹೋಯ್ತು, ನನ್ನ ಆಫೀಸ್ ಟೈಮ್ ಹೋಯ್ತು, ಮತ್ತೊಂದು ಟೈಮ್ ಹೋಯ್ತು, ಅದರ 10 ಪಾಲು ಕೊಡಿಸ್ಬೇಕು ಅವರು ಕೋರ್ಟು. ಅದೆಲ್ಲದಕ್ಕಿಂತ ನೆಮ್ಮದಿ ಹಾಳು. ಆಮೇಲೆ ಮುಡನ ಎಷ್ಟು ಮದುವೆಗಳು ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲ, ಮುಡದಲ್ಲಿ ಸೈಟ್ ಇದೆಯಾ ಬೇಡ ಅಂತ ಅಂದ್ಬಿಟ್ಟು. ಈಗ ನಾನು ಹೇಳಿದ್ದು, ಈಗ ಹುಡುಗನಿಗೆ ಒಂದು ಮುಡ ಸೈಟ್ ಕೊಡ್ತೀನಪ್ಪ, ಬೇಡಪ್ಪ ಅಂತ ಹೇಳಿ ಹೀಗಾಗ್ಲಿಕ್ಕಿಲ್ವಾ? ಆಮೇಲೆ ಆಯ್ತಪ್ಪ, ಒಂದು ಹೆಣ್ಮಗಳ ಮದುವೆ ಮಾಡಬೇಕು, ಒಂದು ಮಗಳ ಮದುವೆ ಮಾಡಬೇಕು, ಮಗನ ಮದುವೆ ಮಾಡಿ, ಏನೇ ಆಗಲಿ ನಾನು ಹೆಣ್ಣು ಗಂಡು ವ್ಯತ್ಯಾಸ ಮಾಡ್ತಾ ಇಲ್ಲ, ಅಥವಾ ಒಂದು ಹೆಣ್ಣು ಮಗಳಿಗೆ ಡಾಕ್ಟರ್ ಕಲಿಸ್ಬೇಕು, ಅಥವಾ ಒಂದು ಗಂಡು ಮಗನಿಗೆ MBBS ಮಾಡಿಸ್ಬೇಕು, ಸೈಟ್ ಮಾರ್ತೀನಿ, ಒಂದು 40 ಲಕ್ಷ ಸಿಗುತ್ತೆ, ಇಲ್ಲ ಸೈಟ್ ಯಾರು ತಗೊಳ್ಳಲ್ಲ. ಈ ಪರಿಸ್ಥಿತಿಗೆ ಏನು ವಿನೋದ್? ಪ್ರಕಾಶ್, ನೀವು ಹೇಳ್ತಾ ಇರುವಂಥದ್ದು 100ಕ್ಕೆ 100 ಬಹಳ ಸತ್ಯ. ಯಾಕಂತಂದ್ರೆ ಈಗ ಸೈಟ್ನ ಖರೀದಿ ಮಾಡಿರುವಂಥವ್ರು ನಾವ್ಯಾಕೆ ಕೋರ್ಟ್ನ ಹೊರ ಹೋಗ್ಬೇಕು ಅನ್ನೋದು ಬಹಳ ಸ್ಪಷ್ಟವಾಗಿರುತ್ತೆ. ಆದರೆ ಅವರ ಸೈಟ್ಗಳನ್ನ ಉಳಿಸ್ಕೋಬೇಕಾದ್ರೆ ಮೊದಲಿಗೆ ಅವರು ಯಾರ ಹತ್ರ ಸೈಟೆಲ್ಲ ಖರೀದಿ ಮಾಡಿರ್ತಾರೆ ಅವರ ಬಳಿ ಮೊದಲಿಗೆ ಹೋಗ್ತಾರೆ. ಅದಾದ ಬಳಿಕ ಅವರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಸಿಕ್ಕಲಿಲ್ಲ ಅಂತಲ್ಲಿ ಅವರ ಸೈಟ್ನ ಉಳಿಸ್ಕೊಳ್ಬೇಕಾದಂತಹ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಸೊ ಹೀಗಾಗಿ ಎಲ್ಲವನ್ನು ಕೂಡ ಈಗ ಇಡೀ ಮೊದಲಿಗೆ ನೋಟಿಸ್ ಎಲ್ಲ ಕೊಟ್ಟ ತಕ್ಷಣದಲ್ಲಿ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಏಕಾಏಕಿ ಅವರು ಬಂದು ಬುಲ್ಡೋಸರ್ ತಗೊಂಡ್ಬಂದು ಹೊರದಾಗ್ತಾರೆ ಅಂತ ಹೇಳ್ತಾ ಇಲ್ಲ. ಖಾಲಿ ಜಾಗ ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವರಿಗೆ ಸಾಕಷ್ಟು ಸಂಕಷ್ಟ ಎದುರಾಗುವಂಥದ್ದು ಭಾಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಏನೋ ಮೂಡ ಹಗರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲಿಯೇ ಸುಮಾರು 20% ಜನ ನಮ್ಮ ಸೈಟ್ಗಳನ್ನು ಉಳಿಸ್ಕೋಬೇಕು ಅಂತೇಳಿ ಈಗಾಗಲೇ ಮನೆಗಳೆಲ್ಲ ಕಟ್ಕೊಳ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ಮೂಡ ಒಂದು ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಸರ್ಕಾರವೂ ಕೂಡ ಈಗ ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ, ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಕ್ರಮವಾಗಿರುವಂತಹ ನಿವೇಶನಗಳಲ್ಲಿ, ಅವರಿಗೆ ಯಾವ ರೀತಿಯಾದಂತಹ ಬೇರೆ ರೀತಿಯಾದಂತಹ ಕಲ್ಪನೆ ಕಳಿಸ್ಕೊಡ್ಬೇಕು ಅನ್ನೋಂಥದ್ದು ಅವರು ಒಂದು ಪ್ರೊಸೀಜರನ್ನು ಫಾಲೋ ಮಾಡಬೇಕಾದಂತಹ ಪರಿಸ್ಥಿತಿಗೆ ಎದುರಾಗುತ್ತೆ. ಸೊ ಹೀಗಾಗಿ ಕೇವಲ 160 ನಿವೇಶನಗಳಿಗೆ ನಾವು ಈ ಥರ ಇದು ಮಾಡ್ತಾ ಇದ್ರೆ ಸಾವಿರಾರು ನಿವೇಶನಗಳು ಮೈಸೂರು ನಗರ ಪ್ರಾಧಿಕಾರದಲ್ಲಿ ಹಂಚಿಕೆ ಆಗಿರುವಂಥದ್ದು ಅಕ್ರಮವಾಗಿ. ಸೊ ಹೀಗಾಗಿ ಜನರಲ್ಲೂ ಕೂಡ ಸಾಕಷ್ಟು ಆತಂಕ ಉಂಟಾಗ್ತಾ ಇದೆ. ಸೊ ಹೀಗಾಗಿ ಎಲ್ಲರೂ ಕೂಡ ಒಂದಷ್ಟು ಯಾರೆಲ್ಲ ಮೊದಲಿಗೆ ಅಂದರೆ ಯಾರೆಲ್ಲ ನಿವೇಶನ ಖರೀದಿ ಮಾಡಿರ್ತಾರೆ ಅವರ ಬಳಿಗೆ ಮೊದಲಿಗೆ ಹೋಗುವಂಥದ್ದು. ಈಗಾಗಲೇ ಏನೋ ಇದರಲ್ಲಿ ಖರೀದಿ ಮಾಡಿರುವಂಥವ್ರು ಸಾಕಷ್ಟು ಜನ ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ, ರಿಯಲ್ ಎಸ್ಟೇಟ್ನ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಸೊ ಹೀಗಾಗಿ ಅವರಲ್ಲಿಯೇ ಆ ಹಂತದಲ್ಲಿಯೇ ಒಂದು ವೇಳೆ ನೀವು ಯಾರು ಕೂಡ ಹೊರಗೆ ಬರಬೇಡಿ, ನಾವು ಅದಕ್ಕೆ ಒಂದು ಕಾಯಕಲ್ಪನ ತರಿಸ್ಕೊಡ್ತೀವಿ, ಜೊತೆಗೆ ಸರ್ಕಾರ ಮಟ್ಟದಲ್ಲಿ ಒಂದು ರೂಪುರೇಷೆಯನ್ನು ಸಿದ್ಧಪಡಿಸುವಂತಹ ಒಂದಷ್ಟು ಆಶ್ವಾಸನೆಗಳು ಕೂಡ ಸಿಕ್ಕಂತೆ ಕಾಣ್ತಾ ಇದೆ. ಸೊ ಹೀಗಾಗಿ ಇಲ್ಲಿಯವರೆಗೂ ಕೂಡ ಯಾರೊಬ್ಬರು ಕೂಡ ನಮಗೆ ವಂಚನೆ ಆಗಿದೆ, ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತೇಳಿ ಒಬ್ಬೊಬ್ಬರು ಕೂಡ ಹೊರಗೆ ಬಂದು ಮಾತನಾಡ್ತಾ ಇಲ್ಲ. ಸೊ ಹೀಗಾಗಿ ಅವರು ಬಂದು ಹೊರಗೆ ಮಾತನಾಡೋವರೆಗೂ ಕೂಡ ಇದು ಸಾಕಷ್ಟು ಒಳಗೆ ಅಂದ್ರೆ ಈಗ ನಿಮ್ಮ ಅಡ್ರೆಸ್ ಹೇಳಿ, ಎಲ್ಲಿ ಬರಬೇಕು? ಈಗ ಎಲ್ಲಿ ಬರಬೇಕು?
ನಿಮ್ಮ ಆಫೀಸ್ ಅಡ್ರೆಸ್ ಹೇಳಿ ಹೇಳೋದಿದ್ರೆ ನಿಮ್ಮ ಬಳಿ ಬಂದರೆ ಓಕೆನಾ? ಜಯಪ್ರಕಾಶ್ ಆಫೀಸ್ ಅಂತ ಯಾವುದಿಲ್ಲ, ಮೈಸೂರಿನಲ್ಲಿ ಒಂದು ಫೋನ್ ಮಾಡಿದ್ರೆ ಸಾಕು, ನಾವೇ ಅವ್ರ ಬಳಿಗೆ ಹೋಗ್ತೀವಿ. ಅವರೇ ನಮ್ಮ ಬಳಿ ಬರೋದ್ ನಂಬರ್ ಹೇಳಿ ಆಗಿದ್ರೆ ನಾವೇ ಅವರ ಬಳಿಗೆ ಹೋಗಿ ಆಯ್ತು, ನಂಬರ್ ಹೇಳಿ. ಇರುವಂತಹ ಏನ್ ತೊಂದರೆ ಇದೆ ಆಯ್ತು, ನಂಬರ್ ಹೇಳಿ ಮಾಡೇ ಮಾಡ್ತೀವಿ. ನಂಬರ್ ಹೇಳಿ. ಮದುವೆ ಆಗಿದೆ ಇವರಿಗೆ? ಮದುವೆ ಆಗಿದೆ, ಮದುವೆ ಆಗಿದೆ. 961188 96 96 9611880048 880048 11880048. ಓಕೆ. ಈಗ ಮೈಸೂರಿಗೆ ಸಂಬಂಧಪಟ್ಟ ಯಾವುದೇ ಸ್ಟೋರಿಗಳಿದ್ದರೂ ಕೂಡ ನೀವು 9611880048 ಮತ್ತು ಇದಕ್ಕೆ ಅಂದರೆ ನೀವು ಅವ್ರ ಮೇಲೆ ಸವಾರಿ ಮಾಡಬೇಡಿ ದಯವಿಟ್ಟು, ಹಿಂಗೆ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಒಂದು ಸಮಾಲೋಚನೆ ಮಾಡ್ಬೋದು ಅವರು ಫ್ರೀ ಇದ್ದಾಗ. ಅದು ಕೂಡ ವಿನೋದ್ ಫ್ರೀ ಇದ್ದಾಗ ನೀವು ಏನು ಶೆಟ್ಟಿ ನಂಬರ್ ಕೊಟ್ಟ ಮಾತಾಡಿದ್ರೆ ಯಾರು ಮಾತಾಡ್ತಾ ಇಲ್ಲ, ಆ ಇಂಪ್ಲಿಕೇಶನ್ ಇದು ಬೇಡ. ಅವ್ರ ಮನೇಲಿ ಗಲಾಟೆ ಸ್ಟಾರ್ಟ್. ಮತ್ತೆ ಅದು ಮಾಡ್ಲಿಕ್ಕೆ ಹೋಗ್ಬೇಡಿ ದಯವಿಟ್ಟು. ಅವರ ಗಮನಕ್ಕೆ ತನ್ನಿ, ಮೆಸೇಜ್ ಹಾಕಿ ಅಷ್ಟೇ, ಫೋನು ಮಾಡಬೇಡಿ. ಮೆಸೇಜ್ ಹಾಕ್ಬಿಟ್ಟು ಹೇಳಿ ಸರ್ ನಮ್ಮದು ಹಿಂಗೆ ಪ್ರಾಬ್ಲಮ್ ಇದೆ ಅಂತೇಳಿ. ನಾವು ಕೂಡ ಒಂದು ರೀತಿಯಲ್ಲಿ ಅಲ್ಲಿಯ ಲಾಯರ್ಗಳನ್ನು ಮತ್ತೊಬ್ಬರನ್ನು ಏನಾದರೂ ಒಂದು ಗುಂಪುಗೂಡಿಸಿ ಏನಾದರೂ ಒಂದು ಇದಕ್ಕೆ ಪರಿಹಾರ ಸಿಗುತ್ತಾ ಸರ್ಕಾರ ಹತ್ರನೂ ಕೇಳೋಣ. ಯಾಕಂದರೆ ನಾವು ಏನು ಕಾನೂನು ಸಚಿವರು ಏನಿದ್ದಾರೆ ಎಚ್ ಕೆ ಪಾಟೀಲ್ ಅವರನ್ನು ಕೂಡ ಭೇಟಿ ಆಗೋದಕ್ಕೆ ನಮ್ಮ ವಿಜಯ್ ಜೊನ್ನಹಳ್ಳಿ ಹತ್ರ ಹೇಳ್ತೀನಿ ಸರ್, ಅಲ್ಲಿ ಪ್ರಾಬ್ಲಮೇ ಏನೂ ತಪ್ಪು ಮಾಡಿದವ್ರಿಗೆ ಏನು ಮಾಡಬೇಕು ಅಂತೇಳಿ ಅದಕ್ಕೊಂದು ಕಮಿಟಿಯೋ ಏನೋ ರಚನೆ ಮಾಡಿದರೆ ಒಳ್ಳೆಯದು ಅಂತ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಈಗ ಒಂದು